ನಮೋ ಬುದ್ಧಾಯ. ಮೇ 1, 2026 ನಂಜನಗೂಡು ತಥಾಗತ ಬುದ್ಧ ವಿಹಾರ ಹಾಗೂ ದಮ್ಮದೇವ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ವರ್ಷ ನಂಜನಗೂಡು ಕೃಷ್ಣದಲ್ಲಿ ಬುದ್ಧ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿನ ಉಪಾಸಕರು ಮತ್ತು ದಮ್ಮದೇವ ಟ್ರಸ್ಟ್ ನ ಪದಾಧಿಕಾರಿಗಳು ಎಲ್ಲ ಸೇರಿ ಪ್ರತಿ ವರ್ಷನೂ ತುಂಬಾ ಆಚರಣೆ ಮಾಡ್ತಿದ್ದೀನಿ. ಈ ಬಾರಿ ಇನ್ನಷ್ಟು ಜಯಂತಿಗೆ ಮುಂದನ್ನ ತಂದು ಮುಖಾಂತರ ಆಚರಣೆ ಸಮಿತಿಯವರು ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡಿಕೊಂಡು ನಂಜನಗೂಡಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮತ್ತು ಅಲ್ಲಿನ ಸರ್ಕಲ್ಗೆ ವಿದ್ಯುತ್ ದೀಪಾಲಂಕಾರಗಳನ್ನು ಅಳವಡಿಸಿ ಮತ್ತು ಉಳ್ಳಂಡಿ ಸರ್ಕಲ್ಗೂ ಸಹ ಅಲ್ಲಿಸುವ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಜೈನ್ ಇದ್ದರ ಅಲ್ಲೂ ಅಳವಡಿಸಿ ನಮ್ಮ ಹೊಸ ಠಾಣೆಯಿಂದ ಬುದ್ಧನಗರ ತನಕ ದೀಪಾಲಂಕಾರವನ್ನ ಮಾಡ್ಕೊಂಡು ಇವತ್ತು ಸಂಜೆ 6 ಗಂಟೆಗೆ ಭಗವಾನ್ ಬುದ್ಧರ ಮೂರ್ತಿಯನ್ನು ಚಂದ್ರಮೋಹನದಲ್ಲಿ ದೀಪಾಲಂಕಾರಗಳೊಂದಿಗೆ ಸುಮಾರು ನಂಜನಗೂಡು ತಾಲೂಕಿನ ಎಲ್ಲ ಗ್ರಾಮದಿಂದ ಬರ್ತಕ್ಕಂಥ ಮತ್ತು ಪಟ್ಟಣದ ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಮತ್ತು ತಥಾಗತ ಬುದ್ಧ ವಿಹಾರದ ಉಪಾಸಕರು ಕನಿಷ್ಠ ನಾವು 1000 ಜನಕ್ಕಿಂತ ಹೆಚ್ಚು ಜನರು ಪುಸ್ತಕಗಳನ್ನ ಮೌನ ಕ್ಯಾಂಡಲ್ ಹಿಡಿದು ಮೌನ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಉದ್ದೇಶ ಇಷ್ಟೇ, ಭಗವಾನ್ ಬುದ್ಧರು ತಮ್ಮ ಮಾರ್ಗವನ್ನು ಉತ್ತಮ ಜೀವನ ನಡೆಸಿದ ಪ್ರತಿಯೊಬ್ಬ ಮಾನವರಿಗೆ ಅಷ್ಟಾಂಗ ಮಾರ್ಗವನ್ನ ಕಲ್ಪಿಸಿಕೊಟ್ರು. ಅದರ ಅಂಗವಾಗಿ ಜನರಿಗೆ ಒಂದಷ್ಟು ಅವರ ಮಾರ್ಗದರ್ಶನಗಳು ಉದ್ದೇಶಕ್ಕೋಸ್ಕರ ಈ ನಂಜನಗೂಡು ಪಟ್ಟಣದಲ್ಲಿ ಕಳೆದ 3 ವರ್ಷದಿಂದ ಹೊಸ ಹೆಜ್ಜೆ ಇಟ್ಟುಕೊಂಡು ಹೊಸ ಮಾರ್ಗವನ್ನ ಜನರಿಗೆ ಪರಿಚಯಿಸಲಿಕ್ಕೆ ನಾವು ಈಗಾಗಲೇ ಒಂದು ಹೊಸತನವಾದ ಕಾರ್ಯಕ್ರಮಗಳನ್ನ ಶಾಂತಿ ಮತ್ತು ಸೌಹಾರ್ದತೆ ಬಾಳ್ವೆ ಮತ್ತು ಎಲ್ಲರಂತೆ ಬದುಕುವಂತ ಒಂದು ಮೂಡಿಸುವಂತ ಈ ಒಂದು ಧಮ್ಮವನ್ನ ಬೆಳೆಸುವಂತ ಪ್ರಯತ್ನವನ್ನ ನಮ್ಮೆಲ್ಲ ಬುದ್ಧ ಉಪಾಸಕರು ಮಾಡ್ತೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಂಜನಗೂಡಿನ ಎಲ್ಲ ನಾಗರಿಕರು, ಅದರಲ್ಲಿ ವಿಶೇಷವಾಗಿ ಎಲ್ಲ ಸಂಘಟನೆಯ ನಾಗರಿಕರು, ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ನಾಗರಿಕರು, ವಿಶೇಷವಾಗಿ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಸುಧಾ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಸಂಜೆ ಏನು ಬುದ್ಧ ವಿಹಾರದಲ್ಲಿ ಬಂದಂತ ಎಲ್ಲ ಉಪಾಸಕರು, ಎಲ್ಲ ನಾಗರಿಕರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಲಕ್ಷ್ಮೀ ನಾರಾಯಣ್ ಅಂತ ಹೇಳಿ ಮೈಸೂರಿನ ಹೆಸರಾಂತ ಸುಪ್ರಸಿದ್ಧ ಜನಪದ ಗಾಯಕರಿಂದ ಗೀತಾ ಗಾಯನವನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮವನ್ನ ಅದರಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ನಂಜನಗೂಡಿನ ನಾಗರಿಕರಿಗೆ ನಾನು ವಿನಂತಿ ಮಾಡ್ಕೊತೀನಿ. ತಾವೆಲ್ಲರೂ ಸಹ ಸಂಜೆ 6 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕೇಳ್ಕೊತಾ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಜೈ ಭಾರತ್.